ಕೋಪದಿಂದ ಗುಡುಗಿ ಹಿಂತಿರುಗಿದ ಶನಿದೇವರು ಬಹಳ ಕಡಿಮೆ ಸಮಯದ ನಂತರ ಸಾಡೆ ಸಾತಿ ರೂಪದಲ್ಲಿ ವಿಕ್ರಮಾದಿತ್ಯನ ರಾಶಿಚಕ್ರದ ಮೇಲೆ ಆಕ್ರಮಿಸಿಕೊಂಡನು. ಒಂದು ದಿನ ಶನಿ ಮಹಾರಾಜನು ಕುದುರೆ ವ್ಯಾಪಾರಿಯಾಗಿ ವಿಕ್ರಮಾದಿತ್ಯನ ಬಳಿಗೆ ಬಂದನು. ರಾಜ ವಿಕ್ರಮಾದಿತ್ಯನು ಕುದುರೆಯನ್ನು ಇಷ್ಟಪಟ್ಟನು, ಅದನ್ನು ಕೊಂಡುಕೊಂಡನು. ಇಲ್ಲಿಯೇ ಶನಿದೇವನ ಸರದಿಯಲ್ಲಿ ವಿಕ್ರಮಾದಿತ್ಯನು ಸಿಕ್ಕಿಬಿದ್ದನು. ಅದು ಮಾಯಾವಿ ಕುದುರೆಯಾಗಿತ್ತು. ವಿಕ್ರಮಾದಿತ್ಯನು ಕುದುರೆಯ ಮೇಲೆ ಸವಾರಿ ಮಾಡಲು ಕೂರಿದ ಕೂಡಲೇ ಆ ಕುದುರೆಯು ವಿಕ್ರಮಾದಿತ್ಯನನ್ನು ದಟ್ಟ ಅರಣ್ಯಕ್ಕೆ ಕರೆದುಕೊಂಡು ಹೋಗಿ ಅದು ಮಾಯವಾಯಿತು. ರಾಜ ಆ ಅರಣ್ಯದಲ್ಲಿ ಅಲೆದಾಡುತ್ತಾ ಕೊನೆಗೂ ಒಂದು ನಗರಕ್ಕೆ ತಲುಪಿದನು. ಅಲ್ಲಿ ಒಂದು ಅಂಗಡಿಯಲ್ಲಿ ನೀರು ಕುಡಿದು ವಿಶ್ರಾಂತಿ ತೆಗೆದುಕೊಳ್ಳುತ್ತಾನೆ. ವಿಶ್ರಾಂತಿ ತೆಗೆದುಕೊಂಡಿದ್ದ ಅಂಗಡಿಯಲ್ಲೇ ಆ ದಿನ ಬಹಳ ಚೆನ್ನಾಗಿ ವ್ಯಾಪಾರವಾಗಿರುತ್ತದೆ. ಅದಕ್ಕಾಗಿ ಅಂಗಡಿ ಮಾಲೀಕನು ವಿಕ್ರಮಾದಿತ್ಯನನ್ನು ಕಂಡು ಈ ವ್ಯಕ್ತಿ ನನಗೆ ಅದೃಷ್ಟ ತಂದು ಕೊಟ್ಟವನೆಂದು ಭಾವಿಸಿ ರಾಜನ ಮೇಲೆ ಕರುಣೆ ತೋರಿ ತನ್ನೊಂದಿಗೆ ಮನೆಗೆ ಕರೆದೊಯ್ಯುತ್ತಾನೆ. ಆ ಅಂಗಡಿಯ ಮಾಲೀಕನು ಮಗಳು ತನ್ನ ಒಡವೆಯನ್ನು ಒಂದು ಕೋಣೆಯ ಗೋಡೆಯ ಮೇಲೆ ನೇತು ಹಾಕಿರುತ್ತಾಳೆ. ವಿಕ್ರಮಾದಿತ್ಯನು ಅದನ್ನು ನೋಡುತ್ತಾನೆ. ಅದನ್ನು ನೋಡುತ್ತಿದ್ದ ಹಾಗೆಯೇ ಆ ಗೋಡೆಯು ಒಡವೆಯನ್ನು ನುಂಗಲು ಪ್ರಾರಂಭಿಸುತ್ತದೆ. ಮನೆಯವರಿಗೆ ಒಡವೆ ಕಳುವಾಗಿದೆ ಎಂದು ಗೊತ್ತಾದಾಗ ವಿಕ್ರಮಾದಿತ್ಯನ ಮೇಲೆ ಅನುಮಾನ ಪಟ್ಟುತ್ತಾರೆ. ಒಡವೆಯನ್ನು ನೀನೇ ಕಳ್ಳತನ ಮಾಡಿದೆಯಾ ಎಂದು ಹೇಳಿ ಆ ಊರಿನ ರಾಜನ ಬಳಿಗೆ ಹೋಗಿ ದೂರು ನೀಡುತ್ತಾರೆ. ಆಗ ವಿಕ್ರಮಾದಿತ್ಯನು ನಾನು ಉಜ್ಜಯಿನಿಯ ರಾಜ ಎಂದು ವಿಕ್ರಮಾದಿತ್ಯನ ಬಗ್ಗೆ ತನ್ನ ಪರಿಚಯವನ್ನು ತಾನು ಮಾಡಿಕೊಳ್ಳುವಾಗ ಆ ಊರಿನ ರಾಜನು ಅದನ್ನು ನಂಬುವುದಿಲ್ಲ. ರಾಜನಾಗಲಿ ಊರಿನ ಜನರಾಗಲಿ ಯಾರೂ ನಂಬುವುದಿಲ್ಲ. ಆ ಊರಿನ ರಾಜನು ವಿಕ್ರಮಾದಿತ್ಯನಿಗೆ ಕಳ್ಳತನ ಆಪಾದೆಯ ಮೇಲೆ ಅವನ ಕೈ ಕಾಲುಗಳನ್ನು ಕತ್ತರಿಸಿ ಎಂದನು ಮತ್ತು ನಗರದ ರಸ್ತೆಗೆ ಬಿಡಲಾಯಿತು. ಕೆಲವು ದಿನಗಳ ನಂತರ ಒಬ್ಬ ರೈತ ವಿಕ್ರಮಾದಿತ್ಯನನ್ನು ನೋಡಿ ಅವನನ್ನು ಎತ್ತಿಕೊಂಡು ತನ್ನ ಮನೆಗೆ ಕರೆದುಕೊಂಡು ಬರುತ್ತಾನೆ. ತನ್ನ ಹೊಲದಲ್ಲೇ ಕುಳಿತುಕೊಳ್ಳಲು ಹೇಳುತ್ತಾನೆ. ಒಂದು ದಿನ ರಾತ್ರಿ ಮಳೆಗಾಲದ ಸಮಯದಲ್ಲಿ ವಿಕ್ರಮಾದಿತ್ಯನು ಹಾಡುತ್ತಿದ್ದಾಗ ಆ ನಗರದ ರಾಜನ ಮಗಳು ರಾಜಕುಮಾರಿ ರಥದ ಮೇಲೆ ರೈತನ ಮನೆಯ ಮೂಲಕವೇ ಹಾದು ಹೋಗುತ್ತಿರುತ್ತಾಳೆ. ವಿಕ್ರಮಾದಿತ್ಯನು ಹಾಡುತ್ತಿದ್ದ ರಾಗ ಮೇಘಮಲ್ಲಾರ ರಾಗವಾಗಿರುತ್ತದೆ. ಈ ರಾಗವನ್ನು ಕೇಳಿ ಆ ರಾಜಕುಮಾರಿ ಆಕರ್ಷಿತಳಾಗುತ್ತಾಳೆ ಮತ್ತು ಭೇಟಿ ಕೂಡ ಆಗುತ್ತಾಳೆ. ಅಂಗವಿಕಲನಾಗಿದ್ದ ವಿಕ್ರಮಾದಿತ್ಯನನ್ನು ನೋಡಿ ಬೆರಗಾದರೂ ಸಹ ಅವನನ್ನು ಹಾಡು ಕೇಳಿ ಆಕೆ ತಾನು ಮದುವೆಯಾದರೆ ಇವನನ್ನೇ ಆಗಬೇಕೆಂದು ನಿರ್ಧಾರ ಮಾಡುತ್ತಾಳೆ. ಅರಮನೆಗೆ ಬಂದು ಹೆತ್ತವರಿಗೆ ತಿಳಿಸಿ ಮದುವೆ ಬಗ್ಗೆ ಮಾತನಾಡುತ್ತಾಳೆ. ಮನೆಯವರು ಒಬ್ಬ ಅಂಗವಿಕಲನಿಗೆ ಮದುವೆ ಮಾಡಿಕೊಡಲು ಒಪ್ಪಲಿಲ್ಲ. ಆದರೆ ರಾಜಕುಮಾರಿ ಊಟ ನೀರು ಬಿಟ್ಟು ಕೂತಾಗ ಬೇರೆ ದಾರಿ ಕಾಣದೆ ಆ ಊರಿನ ರಾಜ ತನ್ನ ಮಗಳನ್ನು ವಿಕ್ರಮಾದಿತ್ಯನಿಗೆ ಮದುವೆ ಮಾಡಿಕೊಡ್ತಾನೆ. ಮದುವೆಯ ನಂತರ ಇಬ್ಬರು ರೈತನ ಮನೆಯಲ್ಲೇ ವಾಸವಾಗ್ತಾರೆ. ಅದೇ ರಾತ್ರಿ ಕನಸಿನಲ್ಲಿ ಶನಿದೇವರು ಬಂದು ರಾಜನಿಗೆ, ರಾಜ, ನೀನು ನನ್ನ ಕೋಪವನ್ನು ನೋಡಿದ್ದೀಯಾ? ನನ್ನ ಅವಮಾನಕ್ಕಾಗಿ ನಾನು ನಿನ್ನನ್ನು ಶಿಕ್ಷಿಸಿದ್ದೇನೆ. ರಾಜನು ಶನಿದೇವರ ಬಳಿ ಕ್ಷಮೆ ಯಾಚಿಸಿ, ಓ ಶನಿದೇವ, ನಾನೀಗಾಗಲೇ ನೋವಿನಿಂದ ಜೀವನವೇ ಸಾಕಾಗಿದೆ, ಮತ್ತಷ್ಟು ನೋವನ್ನು ನನಗೆ ನೀಡಬೇಡ ಎಂದು ಕೇಳಿಕೊಳ್ತಾನೆ. ಇಷ್ಟಾಗುವಷ್ಟರಲ್ಲಿ ವಿಕ್ರಮಾದಿತ್ಯನ 7.5 ವರ್ಷ ಸಾಡೆ ಸಾತು ಕೊನೆಯಾಗುತ್ತದೆ. ಬೆಳಗ್ಗೆ ಎದ್ದಾಗ ಅವನ ಕೈಕಾಲು ಮೊದಲಿನ ಸ್ಥಿತಿಯಲ್ಲೇ ಇರುತ್ತದೆ. ಅವನಿಗೆ ಅವನ ಕೈಕಾಲುಗಳನ್ನು ನೋಡಿ ಬಹಳ ಖುಷಿಯಾಗುತ್ತದೆ. ರಾಜಕುಮಾರಿಗೂ ತಿಳಿಯುತ್ತದೆ ವಿಕ್ರಮಾದಿತ್ಯ ಸಾಮಾನ್ಯ ಮನುಷ್ಯನಲ್ಲ, ಈತ ಉಜ್ಜಯಿನಿಯ ರಾಜ ಎಂದು. ಆ ನಗರದ ಜನಗಳಿಗೂ ಕೂಡ ತಿಳಿಯುತ್ತದೆ. ಈ ವಿಷಯ ಆ ಒಡವೆಯ ದೂರು ಕೊಟ್ಟಿದ್ದ ಅಂಗಡಿಯ ಮಾಲೀಕನಿಗೂ ತಿಳಿದು ರೈತನ ಮನೆಗೆ ಬಂದು ವಿಕ್ರಮಾದಿತ್ಯನ ಬಳಿ ಕ್ಷಮೆ ಕೇಳಿ ತನ್ನ ಮನೆಗೆ ಊಟಕ್ಕೆ ಬರಲು ಹೇಳುತ್ತಾನೆ. ರಾಜಕುಮಾರಿಯೊಂದಿಗೆ ಊಟಕ್ಕೆ ಕುಳಿತ ವಿಕ್ರಮಾದಿತ್ಯನು ಒಡವೆಯನ್ನು ಗೋಡೆ ನುಂಗಿದ ಕೋಣೆಯಲ್ಲೇ ಕುಳಿತು ಊಟ ಮಾಡುವೆ ಎಂದು ಹೇಳಿ ಗೋಡೆಯನ್ನು ನೋಡುತ್ತಾನೆ. ಒಡವೆಯನ್ನು ನುಂಗಿದ ಗೋಡೆಯು ಒಡವೆಗಳನ್ನು ಮರಳಿ ಕೊಡುತ್ತದೆ. ನಂತರ ವಿಕ್ರಮಾದಿತ್ಯನು ರಾಜಕುಮಾರಿಯೊಂದಿಗೆ ಉಜ್ಜಯಿನಿಗೆ ಬಂದು ಊರಿನವರೆಲ್ಲರಿಗೂ ಶನಿವಾರದಂದು ಶನಿಯ ದೇವರನ್ನು ಪೂಜಿಸಬೇಕು ಮತ್ತು ಶನಿ ವ್ರತ ಕಥೆಯನ್ನು ಕೇಳಬೇಕು, ಇದರಿಂದ ನಮ್ಮ ಕಷ್ಟಗಳು ದೂರವಾಗುವುದು ಎಂದು ಹೇಳುತ್ತಾರೆ. ಇದಾಗಿತ್ತು ಶನಿದೇವರು ಮತ್ತು ವಿಕ್ರಮಾದಿತ್ಯನ ಕಥೆ. ಕಥೆಯ ಮೊದಲ ಭಾಗ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ತಪ್ಪದೆ ಕೇಳಿ. ನಾನು ಮೇಘನಾ. ನನ್ನ ವೀಡಿಯೋಸ್ಗಾಗಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.